ನಮಸ್ಕಾರ ಸ್ನೇಹಿತರೆ. ಕೇರಳ ಸ್ಟೇಟ್ ಲಾಟರಿಯ ಬಗ್ಗೆ ನೀವೆಲ್ಲರೂ ಕೇಳಿಯೇ ಇರುತ್ತೀರಾ. ಅದರಲ್ಲೂ ಓಣಂ ಬಂಪರ್, ಮಾನ್ಸೂನ್ ಬಂಪರ್, ಕ್ರಿಸ್ಮಸ್ ಬಂಪರ್ ಅಂತ ಕೋಟಿ ಕೋಟಿ ರೂಪಾಯಿ ಗೆಲ್ಲುವ ಟಿಕೆಟ್ಗಳನ್ನು ನೋಡಿದಾಗ ನಮ್ಮಲ್ಲಿ ಹಲವರಿಗೆ ಒಂದು ಪ್ರಶ್ನೆ ಕಾಡುತ್ತೆ. ಈ ಕೇರಳ ಲಾಟರಿ ಬಂಪರ್ ಯಾವಾಗಲೂ ಕೇರಳದವರಿಗೆ ಯಾಕೆ ಸಿಗುತ್ತೆ? ನಮ್ಮ ಕರ್ನಾಟಕದವರಿಗೆ ಸಿಗಲ್ವಾ? ಅಥವಾ ಇದರಲ್ಲಿ ಏನಾದರೂ ಮೋಸ ಇದೆಯಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿರುವ ಅಸಲಿ ಸತ್ಯ ಮತ್ತು ಗಣಿತದ ಲೆಕ್ಕಾಚಾರವನ್ನು ತುಂಬಾ ಸರಳವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ಬೇರೆ ರಾಜ್ಯದವರು ಈ ಲಾಟರಿ ಗೆಲ್ಲಬಹುದಾ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇ ರೀಸನ್ ಟಿಕೆಟ್ ಮಾರಾಟದ ಸಂಖ್ಯೆ. ಸ್ನೇಹಿತರೆ, ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂದರೆ ಅತಿ ಹೆಚ್ಚು ಮಾರಾಟ. ಕೇರಳದಲ್ಲಿ ಪ್ರತಿದಿನ ಲಕ್ಷಾಂತರ ಕೋಟ್ಯಾಂತರ ಲಾಟರಿ ಟಿಕೆಟ್ಗಳು ಮಾರಾಟವಾಗುತ್ತದೆ. ಅಲ್ಲಿನ ಪ್ರತಿಯೊಬ್ಬ ಪ್ರಜೆಯು ಹಬ್ಬಗಳ ಸಮಯದಲ್ಲಿ ಕೇರಳ ಲಾಟರಿ ಬೈ ಮಾಡುವುದು ಒಂದು 99% ಕನ್ಫರ್ಮ್ ಆಗಿರ್ತದೆ. ಈಗ ನೀವೇ ಯೋಚನೆ ಮಾಡಿ, ಒಂದು ಲಾಟರಿ ಸ್ಪರ್ಧೆಯಲ್ಲಿ 100 ಟಿಕೆಟ್ಗಳ ಪೈಕಿ 95 ಟಿಕೆಟ್ಗಳನ್ನು ಕೇರಳದವರೇ ಕೊಂಡುಕೊಂಡು ಕೇವಲ 5 ಟಿಕೆಟ್ಗಳನ್ನು ಬೇರೆ ರಾಜ್ಯದವರು ಕೊಂಡರೆ ಗೆಲ್ಲುವ ಅವಕಾಶ ಯಾರಿಗೆ ಜಾಸ್ತಿ ಇರುತ್ತೆ? ಖಂಡಿತವಾಗಿಯೂ ಕೇರಳದವರಿಗೆ ಅಲ್ವಾ? ಇದನ್ನೇ ಪ್ರೊಬಾಬಿಲಿಟಿ ಅಥವಾ ಸಂಭವನೀಯತೆ ಎನ್ನುತ್ತಾರೆ. ಅಲ್ಲಿನ ಜನರೇ ಅತಿ ಹೆಚ್ಚು ಟಿಕೆಟ್ ಕೊಳ್ಳುವುದರಿಂದ ವಿನ್ನರ್ಸ್ ಕೂಡ ಅವರೇ ಆಗಿರುತ್ತಾರೆ. ಇದರಲ್ಲಿ ಯಾವುದೇ ತಾರತಮ್ಯ ಇರುವುದಿಲ್ಲ. ಕೇರಳ ಲಾಟರಿ ಬೇರೆ ರಾಜ್ಯದವರಿಗೆ ಸಿಗದೇ ಇರಲು ಎರಡನೇ ಪ್ರಮುಖ ಕಾರಣ ಅಲ್ಲಿನ ಕಾನೂನು ಮತ್ತು ನಿಯಮಗಳು. ಒಂದು, ಆನ್ಲೈನ್ ಮಾರಾಟ ಇಲ್ಲ. ಮೊದಲನೇ ವಿಷಯ ಏನೆಂದರೆ ಕೇರಳ ಸರ್ಕಾರ ಅಧಿಕೃತವಾಗಿ ಯಾವುದೇ ಆನ್ಲೈನ್ ಲಾಟರಿ ಮಾರಾಟವನ್ನು ಮಾಡುವುದಿಲ್ಲ. ನೀವು ಲಾಟರಿ ತಗೊಳ್ಬೇಕಂದ್ರೆ ಕೇರಳಕ್ಕೆ ಹೋಗಿ ಅಲ್ಲಿನ ಅಧಿಕೃತ ಏಜೆಂಟರ ಬಳಿ ಫಿಸಿಕಲ್ ಅಂದ್ರೆ ಏಜೆಂಟ್ ನ ಕೈಯಾರೆ ಪೇಪರ್ ಟಿಕೆಟ್ ಅನ್ನೇ ಪರ್ಚೇಸ್ ಮಾಡಬೇಕು. ಹಾಗೆ ಎರಡನೇ ಪಾಯಿಂಟ್, ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡುವಂತಿಲ್ಲ. ಕೇರಳ ಸರ್ಕಾರದ ನಿಯಮದ ಪ್ರಕಾರ ಅಲ್ಲಿನ ಲಾಟರಿ ಏಜೆಂಟ್ಗಳು ಕರ್ನಾಟಕದಲ್ಲೋ ಅಥವಾ ಬೇರೆ ಯಾವುದೇ ರಾಜ್ಯದಲ್ಲೋ ಕೌಂಟರ್ ತೆರೆದು ಟಿಕೆಟ್ ಮಾರುವಂತಿಲ್ಲ. ಕೇರಳ ಲಾಟರಿ ಏನಿದೆ ಅದು ಕೇವಲ ಕೇರಳ ರಾಜ್ಯದ ಒಳಗಡೆ ಮಾತ್ರ ಮಾರಾಟವಾಗಬೇಕು. ಇದರಿಂದಾಗಿ ಕರ್ನಾಟಕದ ಜನರಿಗೆ ಸುಲಭವಾಗಿ ಟಿಕೆಟ್ ಸಿಗುವುದಿಲ್ಲ. ಯಾರಾದರೂ ಕೇರಳ ಬಾರ್ಡರ್ಗೆ ಹೋದಾಗ ಅಥವಾ ಅಲ್ಲಿಗೆ ಪ್ರವಾಸ ಹೋದಾಗ ಮಾತ್ರ ಟಿಕೆಟ್ ಕೊಳ್ಳಲು ಸಾಧ್ಯವಾಗುತ್ತದೆ. ಭಾಗವಹಿಸುವವರ ಸಂಖ್ಯೆ ಕಡಿಮೆ ಆದಾಗ ಗೆಲ್ಲುವವರ ಸಂಖ್ಯೆಯೂ ಸಹಜವಾಗಿ ಕಡಿಮೆ ಇರುತ್ತದೆ. ಹಾಗಾದರೆ ಕನ್ನಡಿಗರು ಕೇರಳ ಲಾಟರಿ ಗೆಲ್ಲಲು ಸಾಧ್ಯವೇ ಇಲ್ಲವೇ ಅಂದರೆ ಉತ್ತರ ಖಂಡಿತ ಗೆಲ್ಲಬಹುದು ಮತ್ತು ಗೆದ್ದಿದ್ದಾರೆ ಕೂಡ. ಕೇರಳ ಲಾಟರಿಯನ್ನು ಯಾರು ಬೇಕಾದರೂ ಗೆಲ್ಲಬಹುದು. ಆದರೆ ಕಂಡೀಷನ್ ಇಷ್ಟೇ, ನೀವು ಒರಿಜಿನಲ್ ಟಿಕೆಟ್ ಹೊಂದಿರಬೇಕು. ಹೌದು ಸ್ನೇಹಿತರೆ, ಇದಕ್ಕೆ ಕೂಡ ಉದಾಹರಣೆ ಅಂದರೆ ಕೇರಳದ ಪ್ರಸಿದ್ಧ ತಿರುವೋಣಂ ಬಂಪರ್ ಬರೋಬ್ಬರಿ 25 ಕೋಟಿ ರೂಪಾಯಿ ಈ ಬಂಪರ್ ಬಹುಮಾನವನ್ನು ಗೆದ್ದಿದ್ದು ನಮ್ಮ ಕರ್ನಾಟಕದ ಒಬ್ಬ ಮೆಕ್ಯಾನಿಕ್. ಅವರು ಕೇರಳಕ್ಕೆ ಪ್ರವಾಸ ಹೋದಾಗ ಟಿಕೆಟ್ ಪರ್ಚೇಸ್ ಮಾಡಿದ್ರು ಮತ್ತು ಅವರಿಗೆ ಅದೃಷ್ಟ ಒಲಿದು ಬಂತು. ಇದೊಂದೇ ಅಲ್ಲ, ಈ ಹಿಂದೆಯೂ ಗಡಿಭಾಗದ ಮಂಗಳೂರು, ಚಾಮರಾಜನಗರ ಮತ್ತು ಕೊಡಗಿನ ಹಲವು ಕನ್ನಡಿಗರು ಕೇರಳ ಲಾಟರಿಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಗೆದ್ದ ಉದಾಹರಣೆಗಳಿವೆ. ಆದ್ದರಿಂದ ಬೇರೆ ರಾಜ್ಯದವರಿಗೆ ಲಾಟರಿ ಸಿಗಲ್ಲ ಅನ್ನೋದು ಬರೀ ಭ್ರಮೆಯಷ್ಟೇ. ಹಾಗಾಗಿ ಸ್ನೇಹಿತರೆ, ಕೊನೆಯದಾಗಿ ಹೇಳ್ಬೇಕಂದ್ರೆ ಕೇರಳ ಲಾಟರಿ ಕೇವಲ ಕೇರಳದವರಿಗೆ ಅಷ್ಟೇ ಅಲ್ಲ, ಯಾರು ಅಧಿಕೃತವಾಗಿ ಕೇರಳದಲ್ಲಿ ಟಿಕೆಟ್ ಕೊಳ್ಳುತ್ತಾರೋ ಅವರಿಗೆಲ್ಲರಿಗೂ ಗೆಲ್ಲುವ ಸಮಾನ ಅವಕಾಶವಿರುತ್ತದೆ. ಕನ್ನಡಿಗರು ಕೂಡ ಗೆಲ್ಲಬಹುದು. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಧನ್ಯವಾದಗಳು.